ನನ್ನ ಹೆಸರು ನಾಗನಗೌಡ ಅಂತಂದು. ನಮ್ಮೂರು ಹೊಳೆಸಿರಿಗೆರೆ, ನಮ್ಮ ತಾಲೂಕು ಹರಿಹರ, ನಮ್ಮ ಡಿಸ್ಟಿಕ್ ದಾವಣಗೆರೆ ಡಿಸ್ಟಿಕ್ಕು. ಇಲ್ಲಿ ಸುಮಾರು 8 ಎಕರೆ ಭತ್ತ ಗದ್ದೆಯನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲಿಗೆ ಈ ಭತ್ತ ಗದ್ದೆಯಲ್ಲಿ ಕೆಮಿಕಲ್ ಗೊಬ್ಬರವನ್ನು ಉಪಯೋಗಿಸ್ತಿದ್ವಿ. ಆದರೆ ಕೆಮಿಕಲ್ ಗೊಬ್ಬರಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕಂದರೆ ಇದರಲ್ಲಿ ಖರ್ಚು ಕಡಿಮೆ ಬರ್ತೈತಿ, ಭತ್ತನೂ ಚೆನ್ನಾಗಿದೆ ಅಂತ. ಇದು ಮಾರ್ಸ್ ಕೇರ್ ಕಂಪ್ನಿದು ಔಷಧಿಯನ್ನು ಕೊಟ್ಟ ಮೇಲೆ ಈ ಸರಿ ಇದು ಭತ್ತಕ್ಕೆ ಬಳಸಿದ್ವಿ. ಹೋದ ಸರಿ 1 ಎಕರೆ ಬಳಸಿ ನೋಡಿದ್ವಿ. ಈ ಸರಿ ಪೂರ್ತಿ 8 ಎಕರೆಗೂ ಭತ್ತಕ್ಕೆ ಬಳಸಿದ್ದೇವೆ. ಭತ್ತ ಭಾಳ ಚೆನ್ನಾಗಿದೆ, ಗೊಬ್ಬರ ಖರ್ಚೆಲ್ಲ ಕಡಿಮೆ ಆಗಿದೆ. ಕೆಮಿಕಲ್ ಗೊಬ್ಬರಕ್ಕೂ ಇದಕ್ಕೂ ಅರ್ಧ ದುಡ್ಡು ಉಳಿತಾಯ ಆಗ್ತತಿ. ಕೆಮಿಕಲ್ ಗೊಬ್ಬರಕ್ಕೆ ಅಂತಂದರೆ ಆ ಚೀಲಗಳು ಸಿಗೊಂಡು ಆಮೇಲೆ ಈಗ ಜನಗಳು ಕರ್ಕೊಂಡು ಭಾಳ ಜನ ಬೇಕಾಗಿತ್ತು. ಇದು ಕಡಿಮೆ 1-2 ಜನ ಆದರೂ ಸಾಕಾಗೈತಿ. ಆಮೇಲೆ ಇದನ್ನು ಹಾಕೋ ವಿಧಾನ ಹೆಂಗಪ್ಪ ಅಂದರೆ, ಇದನ್ನು ಸ್ವಲ್ಪ ಯೂರಿಯಾ ಗೊಬ್ಬರ ಒಂದು ಎಕರೆಗೆ 20-25 kg ಯೂರಿಯಾ ಗೊಬ್ಬರ ಮತ್ತು ಸ್ವಲ್ಪ ಒಂದು ಪುಟ್ಟಿ ಮಳಲು ಮಿಕ್ಸ್ ಮಾಡ್ಕೊಂಡು ಆ ಲಿಕ್ವಿಡನ್ನು ಬಳಸಿದ್ವಿ ಅಂತಂದರೆ, ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಆಳಿ ತುಂಬ ಎಲ್ಲ ಮಡಿ ತುಂಬ ನೀರು ಇರ್ಬೇಕ್ರಿ. ಆ ನೀರು ಇರ್ತಪ್ಪ ಅಂತಂದರೆ ಅದ್ರ ತುಂಬ ಹಾಕಿದ್ರೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ತಾ ಇರುತ್ತದು. ಆಮೇಲೆ ಇಳುವರಿನೂ ಚೆನ್ನಾಗಿ ಬರ್ತಾ ಐತಿ ಅಂತಂದು ಪೂರ್ತಿಯಾಗಿ ನಂಬಿಕೆನೂ ಕೂಡ ಐತೆ ನಮಗೆ. ಭತ್ತನೂ ಭಾಳ ಚೆನ್ನಾಗಿದೆ. ಏನು ಈ ಬೇರೆಲ್ಲ ಕೆಮಿಕಲ್ ಗೊಬ್ಬರ ಹಾಕ್ಯಾರಲ್ಲ, ಅದಕ್ಕಂತೂ ಚೆನ್ನಾಗೇ ಇದೆ ಭತ್ತ. ಈಗ ಇದು ಸೋನಾ ಭತ್ತ. ಈ ಸೋನಾ ಭತ್ತಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ 1 ಲೀಟ್ರ್ 2 ಲೀಟ್ರ್ ಈ ಔಷಧಿ ಜಾಸ್ತಿ ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಭೂಮಿ ಎಲ್ಲ ಎರಿ ಜಮೀನು ಭೂಮಿಗಳು. ಯಾಕಂದ್ರೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಕೆಮಿಕಲ್ ಗೊಬ್ಬರ ಆದರೂ ಜಾಸ್ತಿನೇ ಹಾಕ್ಬೇಕಾಗ್ತದೆ ಅಂಥದ್ದು. ಮತ್ತು ಈ ಲಿಕ್ವಿಡ್ ಕೂಡ 1 ಲೀಟ್ರ್ ಜಾಸ್ತಿ ಆಗ್ತದೆ. 3 ಸರಿ ಇದರಲ್ಲಿ ಮಳಲಲ್ಲಿ ಕಲಸಿ ಹಾಕ್ಯಾವಿ, ಮಳಲು ಯೂರಿಯಾ ಗೊಬ್ಬರದಲ್ಲಿ. ಆಮೇಲೆ ಮೊದಲಿಗೆಲ್ಲ ಕೆಮಿಕಲ್ ಗೊಬ್ಬರ ಹಾಕ್ತಿದ್ದಾಗ ಈ ಬೆಂಕಿ ರೋಗ, ಆಮೇಲೆ ಈ ಕುಳೆ ರೋಗ ಅವೆಲ್ಲ ಭಾಳ ಬರ್ತಿದ್ವು. ಇವಾಗ ಏನಾಗೈತಿ ಅಂದ್ರೆ ಬೆಂಕಿ ರೋಗನೂ ಬರ್ತಾ ಇಲ್ಲ, ಆಮೇಲೆ ಕುಳೆ ರೋಗನೂ ಕಡಿಮೆ ಆಗೈತಿ ಇದಕ್ಕೆಲ್ಲ. ಆಮೇಲೆ ಹುಳದ ಬಾಧೆ, ಹಸಿರು ಹುಳದ ಬಾಧೆ ಎಲ್ಲ ಭಾಳ ಕಡಿಮೆ ಐತಿ. ಅದು ಯಾವುದು ಬರ್ತಾ ಇಲ್ಲ. ಒಳ್ಳೆ ಚೆನ್ನಾಗೈತಿ, ಚೆನ್ನಾಗಿ ಇಳುವರಿನೂ ಬರ್ತಾ ಐತಿ ಅಂತಂದು ನಂಬಿದ್ದೀವಿ ನಾವು. ಈಗ ಕೆಮಿಕಲ್ ಗೊಬ್ಬರ ಹಾಕಿದಾಗ ಒಂದು 40 ಚೀಲ ಬರ್ತೈತಿ ಇದು ಇಳುವರಿ. ಈಗ ಈ ಲಿಕ್ವಿಡ್ ಹಾಕಿ ಮೇಲೆ ಅದಕ್ಕಂತೂ ಜಾಸ್ತಿನೇ ಬರ್ತೈತಿ ಅಂತ ಒಂದು ನಿರೀಕ್ಷೆ ಐತಿ ನಮಗೆ. ಯಾಕಂದ್ರೆ ಅದಕ್ಕಂತೂ ಚೆನ್ನಾಗಿದೆ ಭತ್ತ. ಇದು ಸೋನಾ ಭತ್ತ ಆಗಿರೋದ್ರಿಂದ ಚೆನ್ನಾಗಿ ಇಳುವರಿನೂ ಬರ್ತೈತಿ ಅನ್ನೋ ಒಂದು ನಂಬಿಕೆ ಏನೈತಿ, ವಿಶ್ವಾಸನೂ ಐತಿ ನಮಗೆ. ಆಮೇಲೆ ಇಲ್ಲಿ ದುಳವಳ್ಳಿ ಹತ್ರ ನಮ್ಮ ಹೊಲ ಬರ್ತಾ ಐತಿದೆ. ಆ ದುಳವಳ್ಳಿ ಸುತ್ತಮುತ್ತಲೆಲ್ಲ ಜನಗಳು ಬಂದೆಲ್ಲ ಸುಮಾರು ದಿನಕ್ಕೆ ಎಲ್ಲ ಅಂದ್ರೆ 1-2-3 ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಭತ್ತನ. ಇದನ್ನು ಇಲ್ಲ ನಾವು ನೆಕ್ಸ್ಟ್ ಮಳೆಗಾಲ ಸೀಸನ್ ನಾವು ಇದನ್ನೇ ಮಾಡಬೇಕು ಅಂತಂದು ಕೂಡ ಹೇಳ್ತಾರೆ. ಈಗಿನ ರೇಟ್ ಕೂಡ ಭತ್ತದ ರೇಟ್ ಕೂಡ ಇಲ್ಲ. ಆ ಭತ್ತದ ರೇಟ್ ಕೊಡ್ಲಿಕ್ಕೆ ಇದನ್ನೇ ಮಾಡ್ಬೇಕು ನಾವೆಲ್ಲ. ಈ ಬಟ್ ಇದು ಚೆನ್ನಾಗೈತಿ ಇದು ಮೆಥಡ್ ಅಂತ ಕೂಡ ಹೇಳ್ತಿದಾರೆ. ಹರಿಹರ ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ಟ್ ಎಲ್ಲ ರೈತರು ಭತ್ತ ಬೆಳೆಯುತ್ತಂತಕ್ಕರು ಕೂಡ ಈ ಪ್ರತಿಯೊಬ್ಬರು ಈ ಮಾರ್ಸ್ ಕೇರ್ ಕಂಪ್ನಿದ ಲಿಕ್ವಿಡನ್ನು ಬಳಸಬೇಕು. ಕಡಿಮೆ ಖರ್ಚಿನಲ್ಲಿ ಆದಾಯ ಜಾಸ್ತಿ ಮಾಡ್ಕೇಳ್ರಿ, ನಿಮ್ಮ ಖರ್ಚು ಉಳಿತಾಯ ಮಾಡ್ಕೇಳ್ರಿ. ಸುಮ್ಮನೆ ಹೆಚ್ಚೆಚ್ಚು ಕೆಮಿಕಲ್ ಗೊಬ್ಬರಕ್ಕೆ ಹೋಗಿ ಭೂಮಿನೂ ಹಾಳಾಗ್ತತಿ. ಇದರಿಂದ ಭೂಮಿ ಫಲವತ್ತತೆ ಬರ್ತತಿ. ಇದಕ್ಕೆ ಇನ್ನೇ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು.